ವರುಣನ ಆರ್ಭಟಕ್ಕೆ ಬೆಳಗಾವಿಯಲ್ಲಿ ವೃದ್ಧೆ ಬಲಿಯಾಗಿದ್ದಾರೆ. ನಿರಂತರವಾಗಿ ಮಳೆಯಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಮಣ್ಣಿನ ಮನೆ ಕುಸಿತವಾಗಿದೆ. ವೃದ್ಧೆ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಗೋಕಾಕ ತಾಲೂಕಿನ ಚಿಕ್ಕನಂದಿ ಗ್ರಾಮದಲ್ಲಿ ಆಗಿರುವಂತಹ ದುರ್ಘಟನೆ. ಫಕೀರವ್ವ ಲಕ್ಷ್ಮಣ್ ಹಾವೇರಿ ಮೃತ ವೃದ್ಧೆ. ಅವಶೇಷಗಳ ಅಡಿ ಸಿಲುಕಿದ್ದಂತಹ ಮೃತದೇಹವನ್ನ ಹೊರತೆಗೆದಿದ್ದಾರೆ ಗ್ರಾಮಸ್ಥರು. ರೋಹಿಣಿ ರಣನರ್ತನಕ್ಕೆ ಜಿಲ್ಲೆಯ ಜನಕ್ಕೆ ಜೀವ ಭಯ ಕೂಡ ಹೆಚ್ಚಾಗ್ತಾ ಇದೆ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ಈ ಮಳೆಯಿಂದಾಗಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮಣ್ಣಿನ ಮನೆಯಲ್ಲಿ ವಾಸವಾಗಿದ್ರು ವೃದ್ಧೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಣ್ಣಿನ ಗೋಡೆ ಕುಸಿತವಾಗಿ ವೃದ್ಧೆ ಸಾವನ್ನಪ್ಪಿದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅವರ ಮನೆ ಯಾವ ರೀತಿಯಾಗಿ ಕುಸಿತವಾಗಿದೆ ಅಂತ ಹೇಳಿ. ಮಣ್ಣು ಕುಸಿತವಾಗಿದೆ. ಕುಸಿತ ಆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ವೃದ್ಧೆ ಸಾವನ್ನಪ್ಪಿದ್ದಾರೆ. ವೃದ್ಧೆ ಮಹಿಳೆ ಸಾವನ್ನಪ್ಪಿರುವಂಥದ್ದು ವರುಣನ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಗೋಕಾಕ ತಾಲೂಕಿನ ಚಿಕ್ಕನಂದಿ ಗ್ರಾಮದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಫಕೀರವ್ವ ಲಕ್ಷ್ಮಣ್ ಹಾವೇರಿ ಮೃತಪಟ್ಟಂತಹ ವೃದ್ಧೆ ಮಹಿಳೆ. ಅತಿಯಾಗಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಳೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಣ್ಣಿನ ಮನೆ ಆಗಿದ್ದರಿಂದ ಅತಿ ಹೆಚ್ಚು ತೇವಾಂಶ ಉಂಟಾಗಿದೆ. ಸೊ ಹಾಗಾಗಿ ಮಣ್ಣು ಕುಸಿತವಾಗಿದೆ. ಮಣ್ಣು ಕುಸಿತದಿಂದಾಗಿ ವೃದ್ಧೆ ಸಾವನ್ನಪ್ಪಿದ್ದಾರೆ. ರೋಹಿಣಿ ರಣನರ್ತನಕ್ಕೆ ಜಿಲ್ಲೆಯಲ್ಲಿ ಜನ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ನಾವು ಜೀವನ ಮಾಡೋದು ಅಂತ ಹೇಳಿ ಒಂದು ಕಡೆ ಆತಂಕಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ. ಮತ್ತು ಮಣ್ಣಿನ ಮನೆಯಲ್ಲಿ ಇರುವಂಥವರು ಬೇರೆ ಕಡೆ ಶಿಫ್ಟ್ ಆಗೋದು ಒಳಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಇದೀಗ ಮೃತದೇಹ ಏನು ಮಣ್ಣಿನ ಅಡಿ ಸಿಲುಕಿತ್ತೋ ಅದನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅಲ್ಲೇ ಇರುವಂತಹ ಊರಿನ ಗ್ರಾಮಸ್ಥರು ಅವಶೇಷಗಳ ಅಡಿ ಸಿಲುಕಿದ್ದಂತಹ ಮೃತದೇಹವನ್ನು ಹೊರತೆಗೆದಿದ್ದಾರೆ ಗ್ರಾಮಸ್ಥರು. ರೋಹಿಣಿ ರಣನರ್ತನಕ್ಕೆ ಇದೀಗ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ.